ಇಂದು ನಾನು ಇಬ್ಬರು ಸ್ನೇಹಿತರ ಕಥೆಯೊಂದಿಗೆ ಬಂದಿದ್ದೇನೆ. ಒಂದು ಕಾಡಿನಲ್ಲಿ ಇಬ್ಬರು ಸ್ನೇಹಿತರು ನಡೆಯುತ್ತಿದ್ದರು. ಥಟ್ಟನೆ ಕರಡಿಯೊಂದು ಅವರ ಮುಂದೆ ಕಾಣಿಸಿಕೊಂಡಿತು. ಒಬ್ಬ ತನ್ನ ಸುರಕ್ಷತೆಯ ಯೋಚನೆಯಿಂದ ಮರವನ್ನೇರಿದ. ಇನ್ನೊಬ್ಬನಿಗೆ ಆ ಕರಡಿಯನ್ನು ಎದುರಿಸುವ ಧೈರ್ಯವಿರಲಿಲ್ಲ. ಅದರಿಂದ ಅವನು ನೆಲದ ಮೇಲೆ ಸತ್ತವನಂತೆ ಅಲುಗಾಡದೆ ಮಲಗಿದ. ಸತ್ತವರನ್ನು ಕರಡಿ ಮುಟ್ಟುವುದಿಲ್ಲ ಎಂಬುದನ್ನು ಆತ ಕೇಳಿದ್ದ. ಅದು ನಿಜವೇ ಇರಬೇಕು. ಕರಡಿ ಅವನು ಸತ್ತಿರುವನೆಂದು ಭಾವಿಸಿ ಅಲ್ಲಿಂದ ಹೊರಟು ಹೋಯಿತು. ನಂತರ ಮರದ ಮೇಲಿದ್ದವನು ಕೆಳಗೆ ಬಂದು, ಕರಡಿ ನಿನ್ನ ಕಿವಿಯಲ್ಲಿ ಏನೋ ಹೇಳಿತಲ್ಲ, ಅದು ಏನು ಎಂದು ಕೇಳಿದ. ಸ್ನೇಹಿತ ಅಪಾಯದಲ್ಲಿರುವಾಗ ಬಿಟ್ಟು ಓಡುವವನ ಸಹವಾಸ ಮಾಡಬಾರದು ಎಂದು ಕರಡಿ ಹೇಳಿತು ಎಂದ. ಇದರ ನೀತಿ ಏನು ಹೇಳಿ? ದುರದೃಷ್ಟ ಅಥವಾ ಅಪಾಯದ ಸಮಯದಲ್ಲೇ ನಿಜವಾದ ಸ್ನೇಹದ ಪ್ರಾಮುಖ್ಯತೆಯ ಅರಿವಾಗುವುದು. ಇಂದಿನ ಕಥೆ ಚೆನ್ನಾಗಿತ್ತಾ? ನನ್ನ ಕಥೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಕಥೆಯೊಂದಿಗೆ ಬೇಗ ಬರ್ತೀನಿ.